ಆ ಡಾಕ್ಟರ್ ಬೇಕಾರ ಮನೆಯಾನ ಕತ್ಲ ಕಳಿಬೇಕಾರ ಮಕ್ಕಳ ಬೇಕ. ಹೌದ್ರಿ. ನೀವು ಕತ್ತಲಾಗ ಎಲ್ಲಿ ಕೈ ಆಡಿಸ್ತೋತ ಲೈಟ್ ಹಚ್ಕೊಳಕ್ ಇವು ಯಾಕೆ ಲೈಟ್ ಹಚ್ಚಾರ ಚಾಸ್ಮಾಕ್ ಬಂದಿರ್ತಾವ್ರಿ ಅವ್ರಿಗೆ. ಮನ್ಯಾಗ ಮಕ್ಳು ಎಲ್ಲಿಗ್ಯಾವ ಅಲ್ಲೋ ಅವನು ಹನಿ ಬಾರಿ ಚಲೋ ಐತಿ ಮಕ್ಳು ನೌಕರಿ ಮಾಡಾಕ್ತೇವ್ ನೀ ಯಾಕೆ ತೊಂದ್ರೆ ಮಾಡ್ಕೊಳಕ್ತಿದಿ ಹಿಂಗಂದೆ. ಇರ್ಲಿಲ್ಲ ಹಂಗಿಲ್ಲ. ಹಂಗ ಯಾರು ಇದ್ರಿ ಹಿಂಗ ಹೆಂಗ್ರಿಪ್ಪ ಯಾರಿದ್ರು? ಅದಕ್ಕ ದಶರಥ ರಾಜನ ಹೊಟ್ಟಿಲಿ ಶ್ರೀರಾಮಚಂದ್ರಂತ ಮಗ ಇದ್ದ. ಹೌದು. ಇವ ಬೆಳಕ ಅನ್ನತಕ್ಕಂತ ವಿಚಾರ ಬರ್ತದೆ ಇಲ್ಲಿ. ಹೌದು. ಯಾಕೆ ಹೇಳ್ಬೇಕಾಗೈತಂದ್ರ ಇಂಥವ್ ಇನ್ನೊಬ್ಬ ಆಗಿವಾದ. ಅವನು ಯಾರಿಪ್ಪ? ಶಂತನು ಮತ್ತು ಗಂಗಾಪುತ್ರ ಭೀಷ್ಮ ಅಂತ ತಿಳ್ಕೊಂಡ. ಹೌದು. ಹೌದು. ಭೀಷ್ಮ ತನ್ನ ತಾಯಿ ಗಂಗಾದೇವಿ ಮಗನಾಗಿ ಹುಟ್ಟಿದ. ಖರೆ ಗಂಗಾ ಮತ್ತು ಶಂತನು ಮಹಾರಾಜನ ವಿವಾಹ ಹೆಂಗಾಗಿತ್ತು ಅನ್ನೋದು ಭೀಷ್ಮಗೆ ಗೊತ್ತಿಲ್ಲ. ಯಾಕ ನಮ್ಮ ಲಗ್ನ ಹೆಂಗಾಗ್ಯಾವತ್ ನಮ್ಮ ಮಕ್ಕಳಿಗೆ ಗೊತ್ತಿರ್ತಾವ ಮತ್ತ ಇಲ್ಲ ಗೊತ್ತಿರಲ್ಲ. ಗಂಗಾ ಭೀಷ್ಮನ ತಂದಿ ಶಂತನು ಮಹಾರಾಜನ ಮದುವೆ ಆಗ್ಬೇಕಾರ ಒಂದು ವಚನ ತಗೊಂಡಿದ್ಲಕಿ. ಏನತ್ರಿಪ್ಪ? ಏನಂತ? ನೀ ಯಾವಾಗ ನಾ ಮಾಡೋ ಕೆಲ್ಸಕ್ಕೆ ಅಡ್ಡ ಬರ್ತಿ, ನಾ ಮಾಡೋ ಕಾಯಕಕ್ಕೆ ಯಾವಾಗ ವಿರೋಧ ಮಾಡ್ತಿ, ಅವಾಗ ನಂದು ನಿಂದು ಏನು ಇಲ್ಲಿ ಹರಿತು. ಸೋಡ್ ಚೀಟಿ ಅಂದ್ರೇನು? ರಿಟೈರ್ಡ್ ಕೊಟ್ಟ ಡ್ರೈವರ್ಸ್ ತಂದಂಗ ನಿಮ್ಮ ಭಾಷೆದಾಗ ತಮ್ಮ ಇದ. ಹೌದು. ಗಂಗಾ ಇಟ್ಟು ರೂಪವಾನ ಹೆಣ್ಣು ಮಗಳು, ಇಟ್ಟೊಂದು ಸುರಸುಂದರಿವಾಗಿರತಕ್ಕಂತ ಹೆಣ್ಣು ಮಗಳು. ಹೌದು. ಸಾಕ್ಷಾತ್ ದೇವ ಕನ್ಯೆಗೆ ಅದಾಳೋ ಅಥವಾ ಏನ ದೇವಿನ ಅದಾಳೋ ಏನ ಅಪ್ಸರೆ ಕನ್ಯದಾಳೋ ಗೊತ್ತಿಲ್ಲ. ಇಕ್ಕಿ ಮ್ಯಾಲ ಮೋಹಗೊಂಡ ಶಂತನು ಮಹಾರಾಜ ಮದುವೆ ಆಗತ್ತನಂದಾಗ ಗಂಗಾ ಏನ್ ಹೇಳಿದ್ಲಕಿ, ನಾ ಮದುವೆ ಆಗತ್ತನ, ಆದ್ರ ನಾ ಮಾಡೋ ಕೆಲ್ಸಕ್ಕೆ ನೀ ವಿರೋಧ ಮಾಡಿದ್ರ ನಂದು ನಿಂದು ಬಿಡುಗಡೆ ಅನ್ನತಕ್ಕಂತ ವಿಚಾರ ಹೇಳಿದಾಗ ಆಯ್ತು ಇರಟ್ಟು ದಿನ ಚಂದ ಇರುನು ತುಗ ಅಂತ ತಿಳ್ಕೊಂಡೆ, ನೀ ಏನ್ ಮಾಡ್ತಿ ಅದೇ ಕರಿ ಅಂತ ಶಂತನು ಮಹಾರಾಜ ವಚನ ಕೊಟ್ಟ. ಮುಂದಾಕಿನ ಮದುವೆ ಮಾಡಿ ಮನೆಗೆ ಅರಮನೆಗೆ ಕರ್ಕೊಂಡು ಬಂದ. ಅರಮನೆಗೆ ಕರ್ಕೊಂಡು ಬಂದ. ಸುದೈವ ಒಳ್ಳೆಯ ಹಣಿಬಾರ ಗಂಡ ಮಗನಿಗೆ ಜನ್ಮ ಕೊಟ್ಲು. ಅಲ್ರಿ ಮಗ ಗಂಡರೇ ಹುಟ್ಲಿ ಅಥವಾ ಮಗಳು ಹೆಣ್ಣರಾಗಿ ಹುಟ್ಟಿರ್ಲಿ, ಹುಟ್ಟಿದ ಕೂಡಲೇ ಮಕ್ಕಳಿಗೆ ಏನ್ ಮಾಡ್ಬೇಕಾಗ್ತದ? ಜೋಪಾನ ಮಾಡ್ಬೇಕಾಗ್ತದ. ಎಣ್ಣಿ ಅರಿಶಿನ ಎರಿಯುದು, ತಿಕ್ಕುದು, ಒರ್ಸುದು. ಅವ್ ಮುಂದ 5 ದಿನಕ್ಕೆ 5 ದೇಶಿ 13 ದೇಶಿ. ಹೌದು. ಹೆಣ್ಣು ಹುಟ್ಟಿತ್ತಂದ್ರ ಗಂಡು ಹುಟ್ಟಿತರ ಯಾವ ದಿನಕ್ಕೆ ಏನಾಗ್ಬೇಕಾವಲ್ಲ ಪದ್ಧತಿ ಪ್ರಕಾರ ಮಾಡ್ಬೇಕಂತ ಎಲ್ಲಾರು ಕೂಡಿ ತಯಾರಾಗೋದ್ರಾಗ ಈಗ ರಾತ್ರಿ ಎದ್ದ ಗಂಗಾ ಏನ್ ಮಾಡ್ತಿಳು, ಓದ್ ಹೊಳ್ಯಾಗ ಕುಡಿಸಿ ಬಿಡ್ತಿಳ ಹುಟ್ಟಿದ ಮಗನಿಗೆ. ಹೌದು. ಇನ್ನದಕ್ಕೆ ಬ್ಯಾಡ ಅಂತ ವಿರೋಧ ಮಾಡಿದ್ರ ಗಂಡ ಶಂತನು ಮಹಾರಾಜ ಬಿಡುಗಡೆ ಆಕತಿ. ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡೆ 1 ಹೋಯ್ತು, 2 ಹೋಯ್ತು, 3 ಹೋಯ್ತು, 4 ಹೋಯ್ತು. ಎಲ್ಲಾ ಗಂಡ ಮಕ್ಕಳೇ. 7 ಮಕ್ಕಳು ಹೋಗಿ 8ನೇದವ ಭೀಷ್ಮ ಭೀಷ್ಮ. ಹೌದು. ಇವನಿಗೆ ಯಾವಾಗ ಹಡದ್ಲು ಅವಾಗ ಶಂತನು ಮಹಾರಾಜ ಗಂಗಾಗ ನೀರಾಗ ಬಿಡಾಕ ಹೊಂಟಾಗ ತರಿವಿದ. ಇನ್ನು ತಡೆಯತ್ತಂದವ. ಇಲ್ಲಿ ತಕ ನೀನೇನು ಮಾಡ್ತಿದ್ದಿ ನಿಂದೇನ ನೋಡ್ಕೊತ ಬಂದೆ, ಖರೆ ಇವತ್ತು ನೀ ನನಗ ಇದನ್ನ ಮಾಡಿ ಮೋಸ ಮಾಡ್ತಿ ಅಂದ್ರ ಇದ ನಾನು ನಮ್ಮಗಿಲ್ಲ. ಸಾಕು ನನಗ ನಿನ್ನ ಜೊತೆಗೆ ನೀ ಹೋಗಿದ್ರೆ ಹೋಗಂತ ತಿಳ್ಕೊಂಡ ಆಗ ಹಿಡಿದು ಉಳ್ಕೊಂಡವನ ಭೀಷ್ಮ. ಹೌದು. ಅವನ ಭೀಷ್ಮನ ಪ್ರತಿಜ್ಞೆ ಹೆಂಗಿತ್ತಮಲ್ಲ ಗೊತ್ತೈತಿ? ಹೆಂಗ್ರಿಪ್ಪ? ಹೆಂಗ? ಮುಂದ ಒಂದ್ ಸ್ವಲ್ಪ ಹೋಗವ್ರು ಸಮಾಧಾನಲಿ ಹೋಗ್ರಿ, ಕುತ್ತಾರಿಗೆ ಹಬ್ಬಸ್ಕೊಂಡು ಹೋಗ್ಬೇಡ್ರಿ. ಮತ್ತ ಯಾರ ಇಲ್ಲ ಅಂದ್ರೆ ಏನಾಕತಿ, ಇನ್ನೊಂದ್ 10 ನಿಮಿಷ ನಾವು ಹಾಡವ್ರ, ನೀವ ಇಲ್ಲಿ ಇರೋರ್ದಾರ ಕರೆ ಮತ್ ನಮಗೆ ಇಲ್ಲಿ ಶಂತನು ಮಹಾರಾಜ ಯಾವಾಗ 8ನೇ ಮಗನಿಗೆ ತಗೊಂಡ ಗಂಗಾ ಹೋಗಿಬಿಟ್ಲು. ಮುಂದ ಆ ಮಗನಿಗೆ ಸಾಕಿ ಸಲಿವಿ ದೊಡ್ಡವನ ಮಾಡಿ ಒಳ್ಳೆಯ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಗಳಲ್ಲಿ ಪಾರಂಗತನಾಗಿ ಮಾಡಿಕೊಂಡ. ಅನೇಕ ಲೆಕ್ಕಶಾಸ್ತ್ರಗಳಲ್ಲಿ ತರ್ಕಶಾಸ್ತ್ರಗಳಲ್ಲಿ ಒಳ್ಳೆಯ ವಿದ್ಯಾಬುದ್ಧಿವಂತರನ್ನಾಗಿ ಮಾಡಿ ಮುಂದ
ಸತ್ಯವತಿ ಅಂತ ಹೆಣ್ಮಗಳಿಗೆ ಮತ್ತ ಆಕಿ ರೂಪ ಲಾವಣ್ಯ ನೋಡಿ ಆಕಿ ಮೋಹಕ್ಕ ಮರುಳಾಗಿ ಶಂತನು ಮದುವೆ ಆಗಾಕ ತಯಾರಾದ ಮಲ್ಲ. ಹೌದು. ಆಕಿ ಸತ್ಯವತಿ ಯಾರ ಮಗಳಪ್ಪ ಅಂದ್ರ ಯಾರಿಪ್ಪ? ನಿಮಗೆ ತಿಳಿಯಂಗ ವಿಚಾರ ಮಾಡ್ಬೇಕಂದ್ರ ಒಬ್ಬ ಮೀನುಗಾರನ ಮಗಳಾಕಿ. ಹೌದು. ಮಸ್ತೆ ಕಣ್ಣೆ ಆಕಿ. ಆ ಹೆಣ್ಮಗಳಿಗೆ ಮೋಹಗೊಂಡಾಗ ನಾನು ಮದುವೆ ಆಗತ್ತನ ಕರೆ ನಿನಗ ಮೊದಲೊಂದು ಮದುವೆ ಆಗಿ ಒಂದು ಮಗ ಐತಿ, ಮತ್ತ ನಾಳೆ ನನಗ್ ಹುಟ್ಟು ಮಕ್ಕಳಿಗೆ ಪಟ್ಟ ಕಟ್ಟಲಿಲ್ಲ ಅಂದ್ರ ಅವಂಗ ಕಟ್ಟಿದ್ರ ಮಾಡುದು ಹೆಂಗ ತಂದಳಕಿ. ಹಾ ಹಾ ನೋಡ್ರಿ, ಇನ್ನ ಮದುವೆ ಎಲ್ಲೈತೋ ಮುಂಚೆ ಐತೆ ಗೊತ್ತಿಲ್ಲ, ಕೈ ಹಿಡಿದ ಮನೆಗೆ ಬರ್ಬೇಕಾದ್ರೆ ಹಿಂಗ್ ವಿಚಾರ ಮಾಡಾಕತ್ತಾಳ. ಹೌದು. ಅವಾಗ ಸತ್ಯವತಿಗೆ ಅವ ಹೇಳ್ತಾನ, ಏನತ್ತ? ವಿಚಾರ ಮಾಡ್ತಾನಂತ ತಿಳ್ಕೊಂಡ ಅರಮನೆಗೆ ಬಂದ. ನಮ್ಮ ಅಪ್ಪನ ಮನಸ್ಸ ಆ ಸತ್ಯವತಿ ಮೇಲೆ ಆಗೈತಿ ಅನ್ನೋದು. ಮಗ ಮದುವೆಗೆ ವಯಸ್ಸಿನಾಗ ಈ ಕಡೆ ಪೈಲದಕ್ಕೆ ಮಗ ಭೀಷ್ಮ ಬಂದಾನ. ಮದುವೆಗೆ ಮಗನಿಗೆ ಮಾಡೋದು ಬಿಟ್ಟ ಅಪ್ಪ ಮಾಡ್ಕೊಳಕ್ ಹೊಂಟಾನ. ಹೌದು. ಅವಾಗ ನನ್ನ ತಂದಿ ಈ ಹೆಣ್ಮಗಳ ಮೇಲೆ ಮೋಹಗೊಂಡಿಕ್ಕಿನ ಮದುವೆ ಆಗತ್ತಾನಂದ್ರ ಆ ಹೆಣ್ಮಗಳು ಏನ್ ಕರಾರ ಮಾಡ್ಯಾಳ, ನಾಳೆ ತನಗ್ ಹುಟ್ಟು ಮಕ್ಕಳಿಗೆ ಪಟ್ಟಾಧಿಕಾರ ಆಕತಿಲ್ಲ ಅನ್ನೋ ಚಿಂತದ. ಹೌದು. ಅದಕ್ಕೆ ನಾ ಏನ್ ವಿಚಾರ ಮಾಡ್ತನೋ, ನಾನು ಪಟ್ಟಾಧಿಕಾರವೂ ಅಲ್ಲಿ ಮತ್ ಮದುವೆನೂ ಅಲ್ಲಿ, ಹೌದು, ನಿನ್ನ ಮಕ್ಕಳಿಗೆ ನಾನು ಮಾಡ್ತೇನೆ ಅನ್ನತಕ್ಕಂತ ಮಾತು ಭೀಷ್ಮಾಚಾರ್ಯ ಹೇಳ್ತಾನಲ್ಲಿ. ಹೌದು. ನೋಡ್ರಿ, ಅವಾಗ ಭೀಷ್ಮ ಪ್ರತಿಜ್ಞೆ ಅನ್ನತಕ್ಕಂಥದ, ತಾನು ಬ್ರಹ್ಮಚಾರಿ ಉಳಿದ ತಂದಿ ಲಗ್ನ ಮಾಡಿದ. ನಾವು ಸಣ್ಣವರಿದ್ದಾಗ ವಿಚಾರ ಹೇಳ್ತಿದ್ವಿ, ಎಷ್ಟೋ ಮಂದಿ ಸವಾಲು ಜವಾಬ್ ಹಾಡ್ತಿರೋ, ಮಗ ಹುಟ್ಟಿ ತಂದಿ ಲಗ್ನ ಮಾಡಿ ಅನ್ನೋ ಕೇಳರಿ ಪುರುಮನಸಿ ಇಂಥವ್ ಹಾಡುಗಳು ಹಾಡ್ತಿದ್ರು ಅವಾಗ. ಹೌದು ಹೌದು. ಮಗ ಹುಟ್ಟಿ ತಂದಿ ಲಗ್ನ ಮಾಡ್ಯಾನ ಅಲ್ಲ ಅವನು ಹೆಂಗ ನಾವ್ ಹತ್ತಿದ್ವಿ ಆಗ. ಅಪ್ಪನ ಲಗ್ನ ಮಗ ಹೆಂಗ್ ಮಾಡ್ತಿರ್ಬೇಕು ಓದ್ತಿದ್ದೀವಿ. ಇದ್ರ ನಿಜ ತಾತ್ಪರ್ಯ, ಯಾವಾಗ ಭೀಷ್ಮ ಮದ್ವಿ ವಯಸ್ಸಿಗೆ ಬಂದ್ರು ಸುದಿಕ ಆ ಆಸ್ತಿ ಮತ್ತು ಅಂತಸ್ತಿನಗೋಸ್ಕರವಾಗಿ ಇನ್ನೊಂದು ಮಗ ಬೇಕ, ಸಂಸಾರ ಪ್ರಪಂಚ ಮಾಡ್ಬೇಕಂತ ತಿಳ್ಕೊಂಡು ಎರಡನೇ ಕುಟುಂಬಕ್ಕಾಗಿ ಯಾವಾಗ ಶಂತನು ಮಹಾರಾಜ ಭೀಷ್ಮನ ತಂದೆ ತಯಾರಾಗತಾನ, ಅವಾಗ ಇಬ್ರು ಮಕ್ಕಳು ಸತ್ಯವತಿಗೆ ಹುಟ್ಟಿದ್ರು. ಹೌದು. ಅವ್ರು ಯಾರ್ಯಾರಿಪ್ಪ? ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ. ಹೌದು. ಚಿತ್ರಾಂಗದ ವಿಚಿತ್ರ ವೀರ್ಯ. ಇದ್ರಾಗ ಚಿತ್ರಾಂಗಗೆ ಏನಾತಪ್ಪ ಅಂದ್ರ, ಏನಾತ್ರಿಪ್ಪ, ಬಾಲ್ಯದೊಳಗ ಯಾವುದೋ ಒಂದು ರೋಗ ಕೂಡಿ ಇವ ಸತ್ತ. ನನ್ನ ದೊಡ್ಡ ಮಗ ಸತ್ತ, ಇನ್ನು ಸಣ್ಣ ಮಗನಿಗೆ ಪಟ್ಟಾಧಿಕಾರ ಮಾಡ್ಬೇಕ ಮದುವೆ ಮಾಡಿ ಅಂತ ತಿಳ್ಕೊಂಡ ಆ ಸತ್ಯವತಿ ಮತ್ತು ಶಂತನು ಮಹಾರಾಜ ಅವರ ದೊಡ್ಡ ಅಣ್ಣ ಭೀಷ್ಮನ್ ಕೊಡಿ ತಯಾರು ಮಾಡುವ ಹೊತ್ನ್ಯಾಗ ಏನಾಯ್ತಪ್ಪ ಅಂದ್ರ, ಏನ್ರಿಪ್ಪ, ಸಗರ ನಾಡಿನ ರಾಜ ಒಬ್ಬ ಸ್ವಯಂವರ ಇಟ್ಟಿದ, ಕನ್ಯಾ ಸ್ವಯಂವರ. ಹೌದು. ಅವನಿಗೆ 3 ಮಂದಿ ಹೆಣ್ಣು ಮಕ್ಕಳು, ಅಂಬೆ, ಅಂಬಾಲಿಕೆ ಮತ್ತು ಅಂಬಾ. 3 ಮಂದಿ, ಅಂಬಾ, ಅಂಬೆ ಮತ್ತು ಅಂಬಾಲಿಕೆ. ಇದ್ರೊಳಗ ನನ್ನ ತಮ್ಮನಿಗಾಗಿ ಆ ಸ್ವಯಂವರ ನಾನೇ ಗೆದ್ದು ತರಬೇಕಂತ ತಿಳ್ಕೊಂಡೆ ಭೀಷ್ಮ ಹೋಗಿ ತಮ್ಮನಿಗೋಸ್ಕರ ಗೆದ್ದ 3 ಮಂದಿ ಹೆಣ್ಮಕ್ಳನ್ನ ತಂದು ಲಗ್ನ ಮಾಡಾಕ ತಗೊಂಡು ತನ್ನ ಅರಮನೆಗೆ ಬಂದ. ಅರಮನೆಗೆ ಬಂದಾಗ ಆ ಭೀಷ್ಮಾಚಾರ್ಯ ಆ 3 ಹೆಣ್ಮಕ್ಳು ಏನು ತಗೊಂಡು ಬಂದಿದ್ದ, ಆ 3 ಮಂದಿ ಹೆಣ್ಮಕ್ಳು ಮೊದಲನೇದಕ್ಕೆ ಅಂಬಾ ಅಂತಕ್ಕಂತ ಹೇಳ್ತಾಳ, ಅಲ್ಲ ನಾನೊಬ್ಬನ ಮನದೊಳಗ ಪ್ರೀತಿ ಮಾಡಿದ್ದೆ, ಒಬ್ಬ ಪರಪುರುಷನ ಜೊತೆಗೆ ನಾನು ಮನಸ್ಸು ಮಾಡಿ ಅವನೇ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ನಾನು ಮನಸ್ಸು ಮಾಡಿದ್ದೆ. ಆದ್ರೆ ನೀ 3 ಮಂದಿನ ತಂದ ಒಂದು ಗಂಡಗ ನೀನು ಮದುವೆ ಮಾಡಾಕ ನಿಂತ, ನಿನ್ನ ತಮ್ಮನಿಗೋಸ್ಕರವಾಗಿ ನಾನು ಪ್ರೀತಿಸ್ತಕ್ಕಂತ ಪುರುಷನನ್ನು ಬಿಡಬೇಕಾಯ್ತು ಅಂತ ತಿಳ್ಕೊಂಡು ಕಣ್ಣೀರ್ ಹಾಕಾಕತ್ಲು. ಆಕೆ ಕಣ್ಣೀರಿಗೆ ಕರಗಿ ಭೀಷ್ಮಾಚಾರ್ಯ ತನವಾಗ ಏನತ್ತ, ನನ್ನ ತಮ್ಮಗೆ ಹೆಂಗೋ ಇಬ್ರು ಆಕೆ ಒಬ್ಬಕ್ಕೆ ಆದ್ರೂ ಇಬ್ರು ಉಳಿತಾರ, ಒಂದ ಗಂಡದ ಮೇಲೆ ಅಂದ್ರೆ ಇನ್ನೊಂದು ಪುರುಷನ ಮೇಲೆ ಈಕೆ ಮನಸ್ಸು ಮಾಡಿ ಅಂದ್ರೆ ನನ್ನ ಮನೆಯಾಗಿ ಬೇಡ, ನಾಳೆ ನನ್ನ ಅರಮನೆಗೆ ಅಥವಾ ನನ್ನ ರಾಜ್ಯಕ್ಕೆ ಧಕ್ಕೆ ತರಬಹುದು ತಿಳ್ಕೊಂಡ ಆಕಿ ಅವನ ಮೇಲೆ ಮನಸ್ಸು ಮಾಡಿ ಅವನ ಮನೆಗೆ ಸೇರಿಸಿದ್ರು. ಹೊಡಮಳೆ ಈ ಅಂಬೆ ಮತ್ತು ಅಂಬಾಲಿಕನನ್ನ ತನ್ನ ತಮ್ಮ ವಿಚಿತ್ರ ವೀರ್ಯಗ ಮದುವೆ ಮಾಡಿದ್ರ. ವಿಚಿತ್ರ ವೀರ್ಯಗ ಮದುವೆ ಮಾಡೋಟ್ರಾಗೆ ಅವನಿಗೆ ಮಾರೋಗ ಬಂದ ಮಕ್ಕಳಾಗ್ಲಾರ್ದ ಅವನು ಸತ್ತ. ಹೌದೌದು. ವಂಶ ಬೆಳಿತಾನ, ಬೆಳಿಲಿಲ್ರಿಪ್ಪ, ಬೆಳಿಲಿಲ್ಲ. ಅವಾಗ ಅಲ್ಲಿ ಏನ್ ಮಾಡ್ತಾನಂದ್ರ ಭೀಷ್ಮ ವ್ಯಾಸರನ್ನ ಕರೆಸಿ ಅನುಗ್ರಹ ಮಾಡ್ತಾರ. ವ್ಯಾಸರನ್ನ ಕರೆಸಿ ಅನುಗ್ರಹ ಮಾಡೋದ್ನ್ಯಾಗ ಅಂಬೆಗೆ ಧತರಾಷ್ಟ್ರ ಹುಟ್ಟಿದ,
ಅಂಬಾಲಿಕೆಗೆ ಪಾಂಡುರಾಜ ಹುಟ್ಟಿದ. ಹಾ, ಹಾ. ಇವರು ಸೇವಾ ಮಾಡಕ್ ಒಬ್ಬಕ್ಕೇನು ಹೆಣ್ಮಗಳು ಇದ್ಲು, ಆಕಿಗೆ ವಿದುರ. ಹೆಂಗ್ ವಿಚಾರ ಕೇಳ್ರಿ. ಹಂಗ್ರಿಪ್ಪ ಧೃತರಾಷ್ಟ್ರ, ಈಗ ನಾವು ಸಂಸಾರ ಪ್ರಪಂಚ ಮಾಡ್ತೀವಿ, ಮಾಡ್ತೀವಿ. 9 ತಿಂಗಳು 9 ದಿನಗಳ ಪರ್ಯಂತರವಾಗಿ ತಾಯಿ ಗರ್ಭದಾಗಿದ್ದ ಶಿಶು ಬೆಳಿತತಿಪ್ಪ ಅಂದ್ರ, ಹೌದು ಅದಕ್ಕಿಂತ ಪೂರ್ವ 3 ತಿಂಗಳದೊಳಗ 36 ತಿಂಗಳ ಕಾಲ ಒಂದು ಪುರುಷನಲ್ಲಿ ವೀರ್ಯ ತಯಾರಾಗಿ ಬರ್ಬೇಕಾರ ನಮ್ಮ ಭಾವಗಳು ಹೆಂಗಿರ್ಬೇಕು, ಹೆಂಗ್ರಿಪ್ಪ ನಮ್ಮ ಮನಸ್ಸು ಹೆಂಗಿರ್ಬೇಕು, ಶುದ್ಧೀಕರಣ ಸ್ವಚ್ಛವಾಗಿರ್ಬೇಕು. ಹೌದು ಹೌದು ಅವಾಗ ಏನು ನಿನ್ನಲ್ಲಿ ಮೂಡಿರ್ತತಿ ಆ ಪಿಂಡ, ಆ ನಿನ್ನ ಭಾವ ಸ್ವಚ್ಛ ಇದ್ರನ ನಾಳೆ ಹುಟ್ಟು ಮಕ್ಕಳು ಸ್ವಚ್ಛ ಹುಟ್ಟತಾವ. ಹೌದು ಹೌದು. ಇಲ್ಲಂದ್ರೆ ಹಿಂಗ ಕರ್ಗ ಹುಟ್ಟತಾವ ನೋಡ. ಅಂತ ಕರ್ರ ಹುಡ್ತಾವ ಕಣ್ಣು ಕತ್ಲೆ ಕಾಣಲು. ಮಣ್ಣು ತಿಂದಾಗಿರ್ಬೇಕತಿ. ಅದೇ ಕೆಂಪ್ ಮಣ್ಣು ತಿಂದ್ರೆ ಈ ಕಡೆ ಚಿಕ್ಕೋಡಿ ಭಾಗದು ಹಂಚಿಂದು ನಡ್ತಿತ್ಲ. ಹೇಳ್ಬೇಕಾಗೈತಿ. ಇನ್ ನಿಮಗೆ ನಗಿ ಬರ್ತದ, ಕರೆ ಭಾವ ನಮ್ದು ಹೆಂಗಿರ್ತದ ಅವು ಮಕ್ಕಳ ಮೇಲೆ ಪರಿಣಾಮ ಬೀರ್ತಿರ್ತಾವ. ಇಲ್ಲಿ ಧೃತರಾಷ್ಟ್ರನ ತಾಯಿ ಅಂಬೆ ಹಾ ಹಾ ವ್ಯಾಸರ ಅನುಗ್ರಹ ಮಾಡಕ್ ಬಂದಾಗ ಈಕ ಏನ್ ಮಾಡಿದ್ಲು, ಏನ್ ಮಾಡಲ್ರಿಪ್ಪ? ಆ ಅನುಗ್ರಹ ಮಂತ್ರ ತಗೋಬೇಕಾರೆ ಈಗ ಹೋಗಿ ಸುಮ್ ಕಣ್ಣು ಮುಚ್ಚಿ ತಗೊಂಡ್ರಂತ. ಹಾ ಹಾ ಕಣ್ಣು ಮುಚ್ಚಿ ಏನ್ ಯಾಕೆ ನೀಡುವರಕ ಸುಮ್ ಕಣ್ಣು ಮುಚ್ಚಿ ತಗೊಂಡಿದ್ದಕ್ಕಾಗಿ ಆಕಿ ಮಗ ಕುಡ್ ಹುಟ್ಟಬೇಕ. ಹೌದ್ ಹೌದ್ರಿಪ್ಪ, ಕುಡ್ ಹುಟ್ಟಿದ. ಕುಡ್ ಹುಟ್ಟಿದ. ಇನ್ನ ಪಾಂಡುರಾಜನ ತಾಯಿ ಅಂಬಾಲಿಕೆಗೆ ಪಾಂಡುರಾಜ ಹುಟ್ಟತಾನ. ಈ ಹೆಣ್ಮಗಳೇನು ಅಂಬೆ ಮತ್ತು ಅಂಬಾಲಿಕೆಗೆ ಸೇವಾ ಮಾಡಕ್ ಮತ್ತೊಬ್ಬ ಹೆಣ್ಮಗಳಿದ್ರು, ಆಕೆಗೂ ದಾಸಿಗೆ ಆಶೀರ್ವಾದ ಮಾಡಿದಾಗ ಆ ಹುಟ್ಟಿರ್ತಕ್ಕಂಥ ಮಗನೇ ವಿದುರ. ಅವ